ಮಗ ದೇವ್ರ ಕೂಡ ಹೋಗಿದ್ನಲ್ಲ ಬಂದ ನೋಡ್ರಿ ಮಗ ಪ್ಲೀಸ್ ಗುಡ್ ನೈಟ್ ಟೇಕ್ ಕೇರ್. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್ ಹೋಗಿ ಬಂದದ್ದು? ಸುಸ್ತಾನಸ್ತಾ? ಇಲ್ಲ 100 ಕಿಲೋಮೀಟರ್ ಹೋಗಿ ಬರೋದು 100. ವಾಕಿಂಗ್ ಅಂದ್ರೆ ನಡ್ಕೊತ ಹೋಗಿ ನಡ್ಕೊತ ಬರೋದ? ನೀನ್ ಅನ್ಕೊಂಡೆ ಎಲ್ರು ಗಾಬ್ರಾಗಿರಂತ ಎಲ್ರು ಅಂದ್ರತ್ತ ನಿಮ್ ಬಾವಾಗ ಅಂದ್ರತ್ತ ಸಾಬ್ರೆ ನಿಮ್ ಮಗ ಏನ್ರಿ ಗಟ್ಟದಲ್ರಿ ನಡ್ಯಾಕತ್ತ ನೋಡ್ರಿ ನಡ್ದಲ್ ನೋಡ್ರಿ ಇಸ್ತಲ್ಲಿ ನೋಡ್ರಿ ಅಂತ ಹೌದೌದೌದು ಏನೋ ಅರ್ಥೈತಿ. ಓಕೆ ಸ್ನೇಹಿತರೆ ನೋಡಿ, ಇವತ್ತು ಜಾತ್ರೆ ಅಲ್ವಾ, ಬೆಳಗ್ಗೆ ಅಲ್ಲಿ ರಾತ್ರಿನೇ 2:30ಗೆ ಎದ್ದಿದ್ದೀನಿ. ಎದ್ಬಿಟ್ಟು ಎಲ್ಲ ಕೆಲಸ ಬೆಳಗ್ಗೆ ಹಾಕ್ಕೊಂಡು ಹೂರ್ಣ ರುಬ್ಬಿಬಿಟ್ಟು ಆಮೇಲೆ ಪಲ್ಯ ಪಟ್ರೆ ಎಲ್ಲ ಮಾಡ್ಕೊಂಡು ಇವಾಗೇನು ಸಾಂಬಾರು ಅನ್ನ ಮಾಡಬೇಕು. ಆಮೇಲೆ ಹಿಟ್ಟು ನಾದಿಡಬೇಕು, ಕರಿಗಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟೊಂದು ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ ನೋಡಿ, ಕಾಣ್ತಾ ದೊಡ್ಡ ಬುಟ್ಟಿ 2.5 kg ಇದೆ ಇದು ರವೆ. 2.5 kg ರವೆದು ಉಪ್ಪಿಟ್ಟು ಮಾಡಿದ್ದೀನಿ. ಯಾಕಪ್ಪ ಇಷ್ಟು ಅಂತಂದರೆ ಅಲ್ಲಿ ದೇವರ ಜೊತೆ ಹೋಗಿರ್ತಾರಲ್ಲ ಪಾದಯಾತ್ರೆ ಅವರಿಗೆಲ್ಲ ಸ್ವಲ್ಪ ಟಿಫಿನ್ ಕೊಡಬೇಕು ಅಂತ ಹೇಳಿಬಿಟ್ಟು ಇಷ್ಟೊಂದು ಉಪ್ಪಿಟ್ಟು ಮಾಡಿಟ್ಟಿದೆ ನೋಡಿರಿ. ಇವಾಗ ಇದೆಲ್ಲ ರೆಡಿ ಆಯಿತು. ಇಷ್ಟೆಲ್ಲ ಮಾಡ್ತೀನಿ ನೋಡಿರಿ. ಇದೇನು ರೀ 5 kg ಬೇಕಾದ್ರೂ ಮಾಡ್ತೀನಿ ನಾನು. ಒಟ್ಟಿನಲ್ಲಿ ಅಡುಗೆ ಮಾಡೋದು ನನಗೆ ಅಷ್ಟೊಂದು ಇಷ್ಟ. ನೋಡಿ ಇದನ್ನು ಸ್ವಲ್ಪ ಅಳಬೇಕು. ಇದನ್ನ ಮ್ಯಾಗ ಮುಚ್ತೀನಿ. ಇದ್ರ ಮ್ಯಾಗ ಮುಚ್ಚೋದಕ್ಕೆ ದೊಡ್ಡ ಬುಟ್ಟಿನೇ ಇಟ್ಟಿದ್ದೀನಿ ನೋಡಿರಿ. ಇಲ್ಲಿ ನೋಡಿರಿ ಇಷ್ಟು ಎಲ್ಲ ಮಾಡಿಬಿಟ್ಟು ಕಳಿಸ್ತೀನಿ ಅಲ್ಲಿ ಎಲ್ರಿಗೆ ಹಾಕಿ ಕೊಡೋದಕ್ಕೋಸ್ಕರ ಮಾಡ್ಬೇಕ್ರಿ. ಇನ್ನೂ ಕೆಲಸ ಜಾಸ್ತಿ ಐತಿ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು. ಆಮೇಲೆ ಇಲ್ಲಿ ಬದ್ನೆಕಾಯಿ ಪಲ್ಯ ರೆಡಿ ಆಗೈತೆ ನೋಡಿರಿ. ಬದ್ನೆಕಾಯಿ ಪಲ್ಯ ಒಂಥರ ಡಿಫ್ರೆಂಟಾಗಿ ಮಾಡೀನಿ ರೀ ನಾನು ಇವತ್ತು. ಇದು ಯಾವ ಥರ ಮಾಡಿದ್ನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೌದು, ಆದರೆ ನಾವು ಬೇರೆ ಮಾಡ್ತೀವಿ. ಅಂದರೆ ಇವತ್ತು ಗದಗ ಸ್ಪೆಷಲ್ ಯಾವ ಥರ ಮಾಡ್ತಾರೆ ಆ ಗದಗ ಜಿಲ್ಲೆಯವರು ಆ ಥರ ಮಾಡಿದ್ದೀನಿ ನೋಡಿರಿ. ಹಸಿಮೆಣ್ಸಿಕಾಯಿ ಹಾಕಿಬಿಟ್ಟು ಇದೊಂಥರ ಪಲ್ಯ ಚೆಂದಾಗ, ಇದೊಂಥರ ಮಾಡೋದಕ್ಕೆ ಭಾಳ ಇಷ್ಟ ನನಗೆ. ಯಾವಾಗಲೂ ನಾವು ಕೆಂಪು ಖಾರದ ಪೌಡ್ರು ಮಸಾಲೆ ಎಲ್ಲ ಹಾಕಿ ಮಾಡ್ತೀನಲ್ಲ, ಇದು ಗುರೆಳ್ಳು ಪೌಡ್ರ್ ಹಚ್ಚಿದ್ದೀನಿ. ಶೇಂಗಾ ಪೌಡ್ರನ್ನ ಹಾಕಿದ್ದೀನಿ, ಗುರೆಳ್ಳು ಪೌಡ್ರ್ ಹಾಕಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಇದೊಂಥರ ಡಿಫ್ರೆಂಟ್. ಇದ್ರ ಸ್ಮೆಲ್ ನೋಡ್ಬೇಕು, ಇವಾಗ ಊಟ ಮಾಡ್ದಂಗೆ ಆಕತೈತೆ ನನಗೆ. ಅಷ್ಟು ಸ್ಮೆಲ್ ಭಾರಿ ಸ್ಮೆಲ್ ಐತೆ ನೋಡಿರಿ. ಸಾಂಬಾರನು ಮಸ್ತ್ ಆಗೈತಿ. ಓಕೆ, ಹೋಗ್ತಾ ಸಿಗ್ತೀನಿ. ಇವಾಗ ಅನ್ನ ರೆಡಿ ಮಾಡ್ಕೋಬೇಕು. ಅನ್ನ ರೆಡಿ ಮಾಡ್ಕೊಂಡು ಇವಾಗ ನೋಡಿರಿ ಹಿಟ್ಟು ಬೇರೆ ನಾದಿಟ್ಟಿನಿ ನೋಡಿರಿ. ಇದು ಚಪಾತಿಗೆ ನಾದಿಟ್ಟಿನಿ. ಕಡುಬು ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ನಾದಬೇಕಲ್ಲ, ಅದು ಸಪ್ರೇಟಾಗಿ ಕಡುಬು ಮಾಡೋದಕ್ಕೆ ಸಪ್ರೇಟಾಗಿ ಗಟ್ಟಿಯಾಗಿ ನಾದಿಟ್ಕೊತೀನಿ. ಇವಾಗ ಅನ್ನಕ್ಕೆ ಇಡಮ್ರಿ. ಯಾಕಂದ್ರೆ ಎಲ್ಲ ಮಾಡ್ತಾ ವಿಡಿಯೋ ತೊಗೊಳೋದು ಆಗಲ್ಲ ಸ್ನೇಹಿತರೆ ನನಗೆ. ಹೀಗಾಗಿ ಮಾಡಿದ ಬಳಕನೇ ಇದು ಮಾಡಿನಿ ಅಂತೇಳಿ ತೋರ್ಸಾಕತ್ತೀನಿ ನಿಮ್ಗೆ. ಓಕೆ, ಇದು ಮುಚ್ಚಿಡ್ತೀನಿ. ಆಮೇಲೆ ಇದಕ್ಕೊಂದು ಮುಚ್ಚಿಡೋಣ. ಈಗ ಅಕ್ಕಿ ತೊಳ್ಕೊಂಬರ್ತೀನಿ ಬಿಟ್ಟು ಅನ್ನಕ್ಕೆ ರೆಡಿ ಮಾಡೋಣ. ಓಕೆ ನೋಡಿರಿ, ಹೂರ್ಣ ಬೇರೆ ರುಬ್ಬಿ ಇಟ್ಕೊಂಡಿದ್ದೀನಿ. ಹೂರ್ಣನೂ ರೆಡಿ ಆಗೈತಿ. ಈ ಕಡೆ ಹೆಸರು ಬೇಳೆ ನೆನೆ ಇಟ್ಕೊಂಡಿದ್ದೀನಿ ನೋಡಿರಿ. ಹೆಸರು ಬೇಳೆ ನೆನೆ ಇಟ್ಕೊಂಡು ಕೋಸಂಬರಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಥರ ಐತೆ ನೋಡಿರಿ. ಹಬ್ಬ ಹರಿದಿನ ಜಾತ್ರೆ ಅಂತ ಬಂದ್ರೆ ಚೆಂದ ಆಗಲ್ರಿ ಅದು ಹೆಣ್ಮಕ್ಳದು. ಬೆಳಗ್ಗೆ ರಾತ್ರಿ 2:30ಗೆ ಸ್ಟಾರ್ಟ್ ಮಾಡಿನ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ. ಒಬ್ಬೇಗನೆ ಮಾಡ್ಬೇಕಲ್ರಿ ಎಲ್ಲ. ಕಸ ಅಂದು ಹೌದಂದು ಅಲ್ಲಂದು ಅಂಗಳ ಕಸ ಅಂದು ಹೊಸ್ಲು ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಇದು ಅಡುಗೆ ರೆಡಿ ಮಾಡ್ಕೊಳ್ಳೋದು. ಯಪ್ಪೋ ಏನು ಕೇಳ್ತೀರಿ, ಅದು ಸಾಕಾಗುತ್ತೆ. ಆದರೂ ಮಾಡಬೇಕಲ್ರಿ, ಮಾಡಲೇಬೇಕು. ಓಕೆ ಸ್ನೇಹಿತರೆ, ಈ ಸೀರೆ ತಮ್ಮ ಕೊಡಿಸಿದ್ನ ಅಂತ ಹೇಳಿದ್ನಲ್ವ, ತಮ್ಮ ತಂದಿರೋ ಸೀರೆ ಉಟ್ಕೊಂಡಿದ್ದೀನಿ. ಯಜಮಾನ್ರು ತಂದಿರೋವಂಥ ಸೀರೆನ ಇನ್ನೂ ಪಿಕೋ ಮಾಡಿದ್ದಿಲ್ಲ ಸ್ನೇಹಿತರೆ, ಹೀಗಾಗಿ ಅದು ಉಟ್ಕೊಳ್ಳಿಲ್ಲ. ಗುಡ್ಡಾಪುರಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲೇ ಯಜಮಾನ್ರು ತಂದಿರೋ ಸೀರೆ ಉಟ್ಕೊತೀನಿ. ಇದು ಸ್ನೇಹಿತರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವರು ಬರ್ತಾನಂತ ಹತ್ರ ನಮ್ಮ ಅತ್ತೆ ನಾನು ಎಲ್ಲಿಗೆ ಹೋದ್ರೆ ನಮ್ಮ ಅತ್ತೆ ನಾನು ಇಬ್ಬರು ಕೂಡ ಹೋಗ್ತೀವಿ. ಅಲ್ಲಿ 2ನೇ ತವ್ರ ಮನೆ ಅಂತ ಹೇಳಿದ್ನಲ್ಲ ಈಗ ಒಂದ್ಸರಿ ವಿಡಿಯೋದಲ್ಲಿ, ಅವ್ರ ಮನೆಗೆ ಹೋಗ್ತೀವಿ. ಅಲ್ಲಿಂದ ಅವರು ತಮ್ಮನ ಹೆಂಡರು ನಾವು ಎಲ್ಲರೂ ಸೇರಿಬಿಟ್ಟು ಹೋಗೋದು. ಅಲ್ಲಿ ಹೋದ ಬಳಿಕ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ರು ಬಟ್ಟೆ ಹಾಕೊಳ್ಳೋದಕ್ಕೆ ಎಲ್ರು ಉಮ್ಮೇಶದಿಂದ ಭಾರಿ ಖುಷಿ. ಆದ್ರೆ ಇವ್ ನೋಡ್ರಿ ಹೆಂಗ್ ಅಳಕತ್ತ ನೋಡ್ರಿ, ನೋಡಿದ್ರು ಬಟ್ಟೆ ಹಾಕೊಳಕ್ ಅಲ್ಲ ಅಂತೈತಿ ನೋಡ್ರಿ. ಅದಕ್ಕೆ ಬೇಗ ಸಿಟ್ಟು ಬರ್ತೈತಿ.
ನೋಡಿ ಸ್ನೇಹಿತರೆ, ಎಲ್ಲರೂ ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ಖುಷಿಯಿಂದ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಇವನು ಅಳ್ತಾ ಇದ್ದ. ಇಬ್ಬರು ತಮ್ಮನ ಮಕ್ಕಳು, ಅವ್ರ ತಮ್ಮನ ಹೆಂಡತಿ, ಇಬ್ಬರು ತಮ್ಮಂದಿರಲ್ವ, ದೊಡ್ಡ ತಮ್ಮನ ಮಕ್ಕಳು ಅಳ್ತಾ ಇದ್ದಾವೆ. ನಿಜವಾಗ್ಲೂ ಅವ್ನು ಬಟ್ಟೆ ಹಾಕೊಳ್ಳೇ ಇಲ್ಲ, ಅವತ್ತು ಹಳೆ ಬಟ್ಟೆನೇ ಹಾಕ್ಕೊಂಡ, ಹೊಸ ಬಟ್ಟೆ ಹಾಕೊಳ್ಳೇ ಇಲ್ಲ. ಯಾಕೋ ಅದಕ್ಕೆ ಸ್ವಲ್ಪ ಸಿಡಿ ಅಂತಿತ್ತು ಏನೋ ಗೊತ್ತಿಲ್ಲ. ಅವನೆಲ್ಲ ಈ ಥರ ಅಳದೇ ಇರೋನು ಅವತ್ತು ಬಟ್ಟೆ ಹಾಕೊಳ್ಳೋದಕ್ಕೆ ಈ ಥರ ಅಳ್ತಾ ಇದ್ದ. ಅತ್ತು ಆ ಬಟ್ಟೆ ನಿಜವಾಗ್ಲೂ ಬಿಚ್ಚೋವರೆಗೂ ಸುಮ್ಮನಾಗಲಿಲ್ಲ. ಅವನು ಬಿಚ್ಚಿದ ಮೇಲೇ ಸುಮ್ಮನಾಗಿದ್ದು, ಇದ್ದ ಬಟ್ಟೆ ಮೇಲೇ ಹಾಕ್ಕೊಂಡು ಜಾತ್ರೆ ಮಾಡೋಕ್ಕೆ ಬಂದ. ಇಂಥ ಅಳಿಮಯ್ಯ ಬಟ್ಟೆ ಬಿಚ್ಚೋವರೆಗೂ ಬಿಡಲೇ ಇಲ್ಲ. ನೋಡಿ ಇನ್ನೂ ಅಳ್ತಾ ಇದ್ದಾನೆ. ಎರಡನೇ ತಮ್ಮನ ಹೆಂಡತಿ, ತುಂಬ ಕ್ಲೋಸ್ ಇವಳು ನನಗೆ. ದೇವಸ್ಥಾನದ ತಲೆಬಾಗಿಲು ಅದು ನೋಡಿ, ಸಿಕ್ಕಾಪಟ್ಟೆ ಸಿಡಿಗಾಯಿ ಹೊಡಿತಾರೆ ದೇವಸ್ಥಾನದ ಬಾಗಿಲಿಗೆ ಸಿಕ್ಕಾಪಟ್ಟೆ ಸಿಡಿಗಾಯಿ. ಯಪ್ಪೋ ನೋಡಬಾರ್ದು, ತೆಪ್ಪ ಬಿದ್ದಂಗೆ ಆಗಿರ್ತೈತಿ ನೋಡಿ, ಅಷ್ಟು ಕಾಯಿ ಹೊಡಿತಾರೆ, ಬೇಡ್ಕೊಂಡಿರ್ತಾರೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ದೇವರಲ್ವಾ, ಅವ್ರು ಅಂದ್ಕೊಂಡಿದ್ದನ್ನು ದೇವರು ಕರುಣಿಸಿರ್ತಾನೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಚೀಲ ಹೊಡಿತೀನಿ, 2 ಚೀಲ ಹೊಡಿತೀನಿ, 5 ಚೀಲ ಹೊಡಿತೀನಿ. ಕೆಲವರು 2 ಹೊಡಿತಾರೆ, ಕೆಲವರು 5 ಹೊಡಿತಾರೆ, 11 ಹೊಡಿತಾರೆ. ಹೀಗೆ ಯಾವ್ರವ್ರು ಎಷ್ಟು ಬೇಡ್ಕೊಂಡಿರ್ತಾರಲ್ವ, ಆ ಬೇಡ್ಕೊಂಡ್ರ ಪ್ರಕಾರ ಕಾಯಿ ಹೊಡಿತಾರೆ. ಸಿಡಿಗಾಯಿ ನೋಡಿ ತೆಪ್ಪ ಬಿದ್ದಿರ್ತಾವೆ, ಗಾದಿ ಹಾಕಿದಂಗೆ ಆಗಿರ್ತೈತಿ ಅವು ಹೊಡೆದಿರುವಂಥ ಕಾಯಿಗಳು. ಅಷ್ಟು ಹೊಡ್ಯಾಕೆ ನಿಂತುಬಿಟ್ಟಿರ್ತಾರೆ, ಅಷ್ಟು ಹುರುಪಿನಿಂದ ಹೊಡಿತಾರೆ. ಕಾಯಿ ಹೊಡೆಯೋದಂದರೆ ಅಲ್ಲಿ ಸಿಡಿಗಾಯಿ ಅಂತಾರೆ ನಮ್ಮ ಕಡೆಗೆ. ಈ ಥರ ಇದೆ ನೋಡಿ. ಸಿಕ್ಕಾಪಟ್ಟೆ ಜನ ಸ್ನೇಹಿತರೆ, ಎಲ್ಲಿ ನೋಡ್ತೀರಾ ಅಲ್ಲಿ ಮಾಳ್ಗಿ, ದೇವಸ್ಥಾನದ ಮಾಳ್ಗಿ ಎಲ್ಲ ಕಡೆ ತುಂಬಿತ್ತು. ಏನು ಎಲ್ಲಿವರೆಗೆ ನೋಡ್ತಾರೆ ಅಲ್ಲಿವರೆಗೆ ಜನಗಳೇ ಅಷ್ಟು. ಎಲ್ಲರೂ ಸಿಕ್ಕಾಪಟ್ಟೆ ಕರೆಸಿರ್ತಾರೆ, ಎಲ್ಲ ತವ್ರ ಮನೆಯಿಂದ ಬಂದಿರ್ತಾರೆ, ಬೀಗರು ಬಿಜ್ಜರು ಎಲ್ಲ ಬಂದಿರ್ತಾರೆ. ಆದರೆ ನಾವೇ ನೋಡಿ, ನನಗೂ ಸ್ವಲ್ಪ ಹಾಳಾಯಿತು. ತಂಗಿಗೆ ಹೇಳಿದ್ದೆ, ತಂಗಿ ಬರ್ತೀನಿ ಅಂದಿದ್ಲು. ಆದರೆ ಮಕ್ಕಳು ಸ್ಕೂಲಲ್ಲಿ ಮಾಸ್ಟ್ರುಗಳು ರಜೆ ಕೊಡಲಿಲ್ಲ. ಬೇಡ ಹೋಗಬೇಡಿ, ರಜೆ ಲೀವ್ ಹಾಕಬೇಡಿ, ಎಕ್ಸಾಮ್ ಹತ್ತಿರ ಬಂದಿದೆ ಅಂದ್ರಂತೆ. ಈ ಬರ್ತಿದ್ದ, ಕೂಡ ಬರಲಿಲ್ಲ. ಹೀಗಾಗಿ ಬೇಜಾರಾಯಿತು. ಬೇಡಿ, ಏನು ಮಾಡೋಕ್ಕಾಗಲ್ಲ. ಆದರೆ ಸಂಜು ತಮ್ಮ ಬಂದಲ್ವ, ಅದು ಒಂದು ಖುಷಿ ಇದೆ. ಬರಬೇಕಾಗಿತ್ತು. ಬಂದರೆ ಇನ್ನೂ ಸ್ವಲ್ಪ ಕಾಮಿಡಿ ಮಜಾ ಇರ್ತಾಯಿತ್ತು. ನಮ್ಮ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾನೆ ಅವನು. ಗೊತ್ತಲ್ವ ನಿಮಗೆ, ಅವನು ಎಲ್ಲಿರ್ತಾನೆ ಅಂದರೆ ಅಲ್ಲಿ ನಗು ತುಂಬಿರ್ತೈತಿ ಅಂಥ ಮನುಷ್ಯ ಅವನು. ಆದರೆ ಇಲ್ಲಿ ನೋಡಿ, ನಿಮ್ಗೊಂದು ಹೇಳ್ತೀನಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನಗಳಿಗೆ ದೇವ್ರು ಬರ್ತಾಯಿತ್ತು. ಏನೋ ಗೊತ್ತಿಲ್ಲ, ನನಗಂತೂ ಒಂಥರ ಅನ್ನಿಸ್ತು. ಎಲ್ಲಂದ್ರೆ ಅಲ್ಲಿ ಎಲ್ರಿಗೂ ಒಂದೊಂಥರ ಅಲ್ಲಿ ದೇವ್ರು ಬಂತು ಅಂತೇಳಿ ಇದನ್ನು ಮಾಡ್ತಾಯಿದ್ರು. ಆ ಥರ ಆ ಡೊಳ್ಳಿನ ಶಬ್ದಕ್ಕೆ ಕೆಲವ್ರ ಮೈಯಲ್ಲಿ ದೇವ್ರು ಇರ್ತಂತೆ, ಆ ಶಬ್ದಕ್ಕೆ ದೇವ್ರು ಎದ್ದು ಬಿಡುತ್ತಂತೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಚೀರಾಡ್ತಾಯಿದ್ರು. ಆಮೇಲೆ ಡೊಳ್ಳಿನ ಪದ ಇರ್ತಾವೆ, ಡೊಳ್ಳು ಕುಣಿತ, ಆಮೇಲೆ ಒಂಥರ ವಿಜೃಂಭಣೆ, ಒಂಥರ ಚಂದ. ಇದು ನಿಮ್ಗೆ ಅನಿಸ್ಬೋದು ಇನ್ನೂ ಹಳೆ ಕಾಲದ್ದಂತ. ಹೌದು, ನಿಜವಾಗ್ಲೂ ಅದು ಒಂದು ಪದ್ಧತಿ ಇದೆ ಇಲ್ಲಿ. ಹಾಗೆ ಡ್ರೋನ್ ಕ್ಯಾಮ್ರಾ ತರಿಸಿದ್ರು ನೋಡಿ, ಡ್ರೋನ್ ಕ್ಯಾಮ್ರಾ ಎಲ್ಲ ಕಡೆ ವಿಡಿಯೋ ಮಾಡ್ತಾಯಿತ್ತು. ಒಂಥರ ಮಸ್ತ್ ಮಜಾ, ಚಂದಿತ್ತು. ದೇವ್ರ ಭಕ್ತಿನೂ ಆ ಥರ ಇದೆ. ಎಲ್ಲರೂ ಸೇರಿಬಿಟ್ಟು, ಊರನ್ನರೆಲ್ಲರೂ ಸೇರಿಬಿಟ್ಟು ಅಷ್ಟು ಚಂದ ಜಾತ್ರೆ ಮಾಡ್ತಾರೆ. ವರ್ಷಿಗಿಷ್ಟು ಜನ ಹೆಚ್ಚಿಗೆ ಆಗುತ್ತೆ. ಆ ಥರ ಜಾತ್ರೆ ಇದು. ಸಿಕ್ಕಾಪಟ್ಟೆ ಜನ ನೋಡಿ, ಎಲ್ಲಿವರೆಗೂ ನೋಡ್ತಾರೆ. ದೇವಸ್ಥಾನ ಎಲ್ಲ ತುಂಬಿದೆ, ದೇವಸ್ಥಾನದ ಮೇಲಿದೆ. ನಾವು ಒಂದು ಕಡೆ ಇನ್ನೊಬ್ಬರು ಮೇಲೆ ನಿಂತಿದ್ವಿ, ಮಾಳಿಗೆ ಮೇಲೆ. ಯಾಕಂದರೆ ಕೆಳಗೆ ನಿಂತರೆ ನಮಗಲ್ಲಿ ಆಗೋದೇ ಇಲ್ಲ, ಕಾಲು ತುಳಿತಕ್ಕೆ ಕೆಳಗೆ ಬಿದ್ದರೆ ಮುಗಿದೋಯ್ತು. ಆ ಥರ ಜನಗಳದ ಮಧ್ಯೆ ನಾನು ಇರೋದೇ ಇಲ್ಲ ಸಪ್ರೇಟಾಗಿ. ಯಾಕಂದರೆ ನಾವು ಮೊದಲೇ ಅಷ್ಟು ಏನಂತಲ್ಲ, ಅದು ಕೆಳಗೆ ಬಿದ್ದರೆ ಮೇಲೆ ಹೇಳೋಂಥ ಜನನೇ ಅಲ್ಲ ನಾವು. ಆ ಥರ ಹೀಗಾಗಿ ದೂರ ನಿಂತಿದ್ದೆ ಮಾಳಿಗೆ ಮೇಲೆ. ನಾವು ಓಕೆ ಸ್ನೇಹಿತರೆ, ನೋಡಿ ಯಾರು ಬಂದಿದ್ದಾರೆ ಜಾತ್ರೆಗೆ. ತಮ್ಮ ಮಗ ದೇವ್ರ ಕೂಡ ಹೋಗಿದ್ನಲ್ಲ, ಬಂದ ನೋಡ್ರಿ ಮಗ. ಪ್ಲೀಸ್ ಗುಡ್ ನೈಟ್, ಟೇಕ್ ಕೇರ್. ನಿದ್ದೆ ಬರ್ತಿದೆ ಅಂತ, ನಿದ್ದೆ ಕುಂಭಕರ್ಣ ಅಂತ. ಈ ಟೈಮ್ನಲ್ಲಿ ಯಾರಾದರೂ ನಿದ್ದೆ ಮಾಡ್ತಾರಾ? ಇವಾಗ 12 ಗಂಟೆ ಆಗೈತಿ.
ಅವ್ನು ರಾತ್ರಿ ಆಗಿ ನಮ್ಗೆ ಬೆಳಿತೀವಿ. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್ ಹೋಗಿ ಬಂದದ್ದು? ಸುಸ್ತನಸ ಇಲ್ಲ? ಬಾಯ್ ಬಿಟ್ಟು ಮಾತಾಡ್ಬೇಕು. ಕೆಮ್ಮಕತ್ತಾನ, ತಣ್ಣ ನೀರಾಗ ಸ್ನಾನ ಮಾಡ್ಯಾನ. ಚಳಿ ಇರ್ತೈತಿಲ್ಲ, ಹ್ಞೂ ಒಂದು ಚಳಿ ಇತ್ತು. ಚಳಿ ಒಳಗೆ ಹೋಗಿ ಬಂದಾನ. ಏನಿಲ್ಲ, ಎಲ್ಲ ದೇವ್ರ ಮೇಲೆ ಬರ ಹಾಕಿ ಹೋಗ್ಯಾನ. ಸುಸ್ತು ಅನಿಸ್ತಾನಪ್ಪ? ಇಲ್ಲ? ಕಾಲು ಮನೆಗೆ ಇಲ್ಲಲ್ಲ? ಆರಾಮಾಗಿ ಬಂದು 50 ಕಿಲೋಮೀಟ್ರ್ ಹೋಗಾಗ 50 ಕಿಲೋಮೀಟ್ರ್ ಆಗುತ್ತಾ, ಬರಬೇಕಾದ್ರೆ 50 ಕಿಲೋಮೀಟ್ರ್ ಆಗುತ್ತಾ? ಟೋಟಲಿ 100 ಕಿಲೋಮೀಟರ್. 100 ಕಿಲೋಮೀಟ್ರ್ ಹೋಗಿ ಬರೋದು 100. ವಾಕಿಂಗ್ ಅಂದ್ರೆ ನಡ್ಕೊತ ಹೋಗಿ ನಡ್ಕೊತ ಬರೋದ? ಇಲ್ಲಿಂದ ನಡ್ಕೊತ ಹೋಗಿ ಅಲ್ಲಿಂದ ಮತ್ತೆ ಬಸ್ನಾಗ ಏನ್ರ ಬಂದು ಇಲ್ಲ ಹೋಗುವಾಗ ನಡ್ಕೊತ ಹೋಗೋದು, ಬರುವಾಗ ಯಾರು ಮಾರ ಎಲ್ರು ಗಾಬರಿಯಾಗಿರಂತ. ಎಲ್ರು ಇವ್ರು ಹೋಗಿದ್ರಲ್ಲ, ಕಾಲದು ಬ್ಯಾನಿಗೆ ಅಂತ ಜನಗಳಿಗೆ ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟು ಬರ್ಬೇಕಂತ ಹೋಗಿದ್ರು ಅಂತ. ಇವ್ನಿಗೆ ಅಂದ್ರತ್ತ, ಎಲ್ರು ಅಂದ್ರತ್ತ, ನಿಮ್ಮ ಬಾವಾಗ ಅಂದ್ರತ್ತ, ಸಾಬ್ರಿ ನಿಮ್ಮ ಮಗ ಏನ್ರಿ ಗಟ್ಟದಲ್ರಿ, ನಡ್ಯಾಕತ್ತ ನೋಡ್ರಿ, ನಡ್ದಲ್ ನೋಡ್ರಿ, ಇස්සಲ್ಲಿ ನೋಡ್ರಿ ಅಂತ. ಹೌದೌದೌದು, ಏನೋ ಹತ್ತೈತಿ. ಹೋಗಿ ಬಂದನ್ರಿ. ಬಾಯ್ ಹೇಳ್ಬಿಡ್ರಿ, ಬಾಯ್ ಹೇಳೋದು ಬೇಡ, ಸುಮ್ಮನೆ ಹಾಗೆ. ನೋಡ್ರಿ ಊಟ ನಡೆದೈತಿ. ಕಡುಬು, ಕೋಸಂಬರಿ, ಬದ್ನೆಕಾಯಿ ಪಲ್ಯ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಇಷ್ಟು ಪಾಪಡ್ ಕರೆದಿದ್ದೀನಿ. ಆಮೇಲೆ ಸಾಂಬಾರು, ಅನ್ನನೇ ಬಡ್ಸ್ಕೊಂಬಂದಿಲ್ಲ ಏನು ನಾನು. ಕರ್ರಿ, ಊಟಕ್ಕೆ ಕರೀರಿ. ಬಾಯಾಗೈತಿ ಕರೆಯಂಗಲ್ಲ ಈಸದ್ದವನು. ಎಲ್ಲರೂ ಊಟಕ್ಕೆ ಬರ್ರಿ. ಮನೆಯಿಂದ ನೀವು ತಟ್ಟಕ್ಕೆ ಮಾತ್ರ ತೊಗೊಂಬರ್ರಿ. ಅದಾವ ನಮ್ಮ ಮನ್ಯಾಗ, ಜಾಸ್ತಿನೇ ಅದಾವ, ಏನು ತರೋದು ಬೇಡ. ನೀನು ಕರಿಪುಟ್ಟೆ ಬೇಡ ಬೇಡ. ಈ ಕಡೆ ನೋಡ್ರಿ ಎಲ್ಲರೂ. ನೋಡೋ ಸಂಜು ಪುಟ್ಟ, ನೀನು